ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲವ್ ಸರ್ಕಲ್. ದೇವರ ಶಕ್ತಿ ಅಪಾರ. ಎಷ್ಟೋ ಆಲಯಗಳಲ್ಲಿ ಪವಾಡಗಳ ಭಂಡಾರ ಅಡಗಿದೆ. ಕೆಲ ಕ್ಷೇತ್ರಗಳ ರಹಸ್ಯಗಳು ತಿಳಿದರೆ ನಿಜಕ್ಕೂ ದೈವಶಕ್ತಿ ಬಗ್ಗೆ ಅಚ್ಚರಿಯಾಗುತ್ತದೆ. ವಿಜ್ಞಾನ ತಂತ್ರಜ್ಞಾನ ಎಷ್ಟೇ ಬೆಳೆಯುತ್ತಿದ್ದರೂ ದೈವಲೀಲೆ ಮುಂದೆ ಅವೆಲ್ಲ ಏನೇನೂ ಇಲ್ಲ. ಪುಣ್ಯಕ್ಷೇತ್ರಗಳ ದರ್ಶನ ನಮ್ಮ ಬದುಕಿಗೆ ಅರ್ಥ ನೀಡುತ್ತದೆ. ಕ್ಷೇತ್ರಕ್ಕೆ ತಕ್ಕಂಗೆ ಅಲ್ಲಿನ ದೇವರ ವಿಸ್ಮಯಗಳು ಚಮತ್ಕಾರವಾಗಿದೆ. ಕಾಲಕ್ರಮೇಣ ಮನುಷ್ಯನಿಗೆ ವಯಸ್ಸು ಆಗೋದು ಎಲ್ರಿಗೂ ಗೊತ್ತು. ಬಾಲ್ಯ, ಯೌವನ, ಮುಪ್ಪು ಇವೆಲ್ಲ ಮನುಷ್ಯನ ಬದುಕು. ಆದರೆ ದೇವರಿಗೂ ವಯಸ್ಸಾಗುತ್ತೆ ಅಂದರೆ ನೀವು ನಂಬ್ತೀರಾ? ಬಾಲ್ಯ ರೂಪದ ಹಿಂದೂ ದೇವರುಗಳಾದ ಸುಬ್ರಹ್ಮಣ್ಯ ಸ್ವಾಮಿ, ಅಯ್ಯಪ್ಪ ಸ್ವಾಮಿಯನ್ನು ನಾವು ಆರಾಧಿಸುತ್ತೇವೆ. ಆದರೆ ಇಲ್ಲೊಂದು ದೇವಸ್ಥಾನದಲ್ಲಿರೋ ಅಮ್ಮನವರ ವಿಗ್ರಹ ಪ್ರತಿದಿನ 3 ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತೆ. ರೂಪ ಅಂದರೆ ಅಲಂಕಾರದಲ್ಲಿ ಅಲ್ಲ. ಬೆಳಗ್ಗೆ ಬಾಲ್ಯ ರೂಪ, ಮಧ್ಯಾಹ್ನ ಯೌವನ ರೂಪ ಹಾಗೂ ಸಂಜೆ ನಂತರ ವಯಸ್ಸಾದ ರೂಪದಲ್ಲಿ ದೇವಿ ದರ್ಶನ ನೀಡುತ್ತಾಳೆ. ನಿಮಗೆ ನಂಬಲು ಅಸಾಧ್ಯವೇ? ಹಾಗಾದರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಾಗಿ ತಪ್ಪದೇ ಬೆಲ್ ಬಟನ್ ಪ್ರೆಸ್ ಮಾಡಿ. ಬಾಲಕಿ, ಯುವತಿ, ವೃದ್ಧೆ ಈ ರೂಪ ಹೆಣ್ಣಿಗೆ ಅಷ್ಟೇ ಅಲ್ಲ, ಇಲ್ಲಿರೋ ದೇವರಿಗೂ. ಶಕ್ತಿ ರೂಪಿಣಿ, ಕೇಳಿದ ವರಗಳನ್ನು ಪ್ರಸಾದಿಸೋ ತಾಯಿ ಲಕ್ಷ್ಮೀ ದೇವಿ ಇಲ್ಲಿ ಬಂಡೆ ಕಲ್ಲುಗಳ ಒಳಗೆ ದರ್ಶನ ನೀಡುತ್ತಿದ್ದಾಳೆ. ತೆಲಂಗಾಣ ರಾಜ್ಯದ ವರಂಗಲ್ ಜಿಲ್ಲೆಯ ಹನುಮಕೊಂಡ ಎಂಬ ಪ್ರಾಂತ್ಯದಲ್ಲಿ ಲಕ್ಷ್ಮೀ ದೇವಿ ಪದ್ಮಾಕ್ಷಿಯಾಗಿದ್ದಾಳೆ. ಸಾವಿರಾರು ವರ್ಷಗಳಿಂದ ಈ ಪದ್ಮಾಕ್ಷಿ ತಾಯಿ ಇಲ್ಲಿ ನೆಲೆಸಿದ್ದು ಭಕ್ತರಿಗೆ ದರ್ಶನ ನೀಡುತ್ತಿದ್ದಾಳೆ. ಈ ತಾಯಿ ದೇಗುಲದಲ್ಲಿ ಪವಾಡಗಳು ಹಲವಿದೆ. ಲಕ್ಷ್ಮೀ ಅಮ್ಮನವರೇ ಸ್ವಯಂ ಆಗಿ ಬಂಡೆಗಳ ಮೇಲೆ ನಡೆದು ಬಂದು ಪದ್ಮಾಸನದಲ್ಲಿ ಕುಳಿತಿರೋದಾಗಿ ಸ್ಥಳ ಪುರಾಣ ಹೇಳುತ್ತದೆ. ಪದ್ಮಾಕ್ಷಿ ದೇವಿ ನೆಲೆಸಿರೋ ಈ ಬೆಟ್ಟದ ಮೇಲೆ ಸುಂದರ ದೃಶ್ಯಗಳು ಮನಸೆಳೆಯುತ್ತದೆ. 900 ವರ್ಷಗಳ ಹಿಂದಿನ ಆಲಯದಲ್ಲಿ ಜೈನ ತೀರ್ಥಂಕರ ಶಿಲ್ಪಕಲೆ ಪ್ರತಿಮೆಗಳನ್ನು ಕಾಣಬಹುದು. ದೇವಸ್ಥಾನದ ಉತ್ತರ ದಿಕ್ಕಲ್ಲಿ ಒಂದು ಅಂತಃಪುರ ಕಾಣಿಸಿದರೆ ಮತ್ತೊಂದು ದಿಕ್ಕಲ್ಲಿ ಪುಷ್ಕರಣಿ ಕಾಣುತ್ತದೆ. ಈ ದೇವಸ್ಥಾನದಲ್ಲಿ ಪದ್ಮಾಕ್ಷಿ ಅಮ್ಮನವರ ಪಾದಗಳನ್ನು ಕಾಣಬಹುದು. ಅಷ್ಟೇ ಅಲ್ಲ, ಬೆಟ್ಟದ ಚಿಕ್ಕ ಕೊಳದ ಬಳಿಯೂ ಒಂದು ಪಾದ ದರ್ಶಿಸಬಹುದು. ಇದರ ಜೊತೆಗೆ ಬೆಟ್ಟದ ಸುತ್ತ ಇನ್ನೂ 4 ಕಡೆ ಪಾದಗಳ ಗುರುತು ಇದೆ ಎನ್ನಲಾಗುತ್ತಿದೆ. ತಾಯಿ ಲಕ್ಷ್ಮೀದೇವಿ ಇಲ್ಲಿಗೆ ಬಂದು ನೆಲೆಸಿ ಭಕ್ತರ ಕಷ್ಟ ದೂರ ಮಾಡುತ್ತಿದ್ದಾಳೆ ಎಂಬ ನಂಬಿಕೆ ಇದೆ. ಇದೇ ಆಲಯದಲ್ಲಿ ಶಿವ, ದುರ್ಗಾದೇವಿ, ಶ್ರೀಕೃಷ್ಣನ ವಿಗ್ರಹಗಳೂ ಇವೆ. ಈ ಐತಿಹಾಸಿಕ ದೇವಸ್ಥಾನ ಮುಖ್ಯವಾಗಿ ಪದ್ಮಾಕ್ಷಿ ಅಮ್ಮನವರ 3 ವಯಸ್ಸಿನ ರೂಪಕ್ಕೆ ಪ್ರಸಿದ್ಧಿ ಪಡೆದಿದೆ. ಬೆಳಗ್ಗೆ ಅಮ್ಮನವರನ್ನ ಬಾಲಿಕಾ ರೂಪದಲ್ಲಿ ನೋಡಬಹುದು. ಮಧ್ಯಾಹ್ನದ ವೇಳೆಗೆ ಯುವತಿಯಾಗಿ ಹಾಗೂ ಸಂಜೆ ಸಮಯಕ್ಕೆ ವೃದ್ಧೆಯಾಗಿ ದರ್ಶಿಸಬಹುದು. ವರ್ಷಕ್ಕೊಮ್ಮೆ ನಡೆಯೋ ಬದುಕಮ್ಮ ಹಬ್ಬ ಇಲ್ಲಿ ವಿಜೃಂಭಣೆಯಿಂದ ನಡೆಯುತ್ತದೆ. ನವರಾತ್ರಿಗಳಲ್ಲೂ ಪದ್ಮಾಕ್ಷಿ ಅಮ್ಮನ ದರ್ಶನಕ್ಕೆ ಸಾಗರೋಪಾದಿಯಲ್ಲಿ ಸಾವಿರಾರು ಭಕ್ತರು ಬರುತ್ತಾರೆ. ತಾಯಿಗೆ ಕುಂಕುಮ ಪೂಜೆ, ವಿಶೇಷ ಪೂಜೆ ನಡೆಯುತ್ತದೆ. ಬೆಳಗ್ಗೆ 7 ಗಂಟೆ, ಮಧ್ಯಾಹ್ನ 12 ಗಂಟೆ ಹಾಗೂ ಸಂಜೆ 7 ಗಂಟೆಗೆ ತಾಯಿಗೆ ಮಹಾಮಂಗಳಾರತಿ ನಡೆಯುತ್ತೆ. ಭಕ್ತರು ಪದ್ಮಾಕ್ಷಿ ತಾಯಿಗೆ ಸೀರೆ ಸಮರ್ಪಿಸುತ್ತಾರೆ. ಇಲ್ಲಿಗೆ ಬರೋ ಪ್ರತಿಯೊಬ್ಬರ ಬೇಡಿಕೆ ಆ ತಾಯಿ ಈಡೇರಿಸುತ್ತಾಳೆ ಎಂಬ ಪ್ರತೀಕವಿದೆ. ಒಂದೇ ದೇವರ 3 ವಯಸ್ಸಿನ ರೂಪ ಇಲ್ಲಿ ಕಾಣಬಹುದು. ಇದು ವಿಸ್ಮಯಗಳಲ್ಲೇ ವಿಸ್ಮಯ. ಈ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ.